ಆ ಹುಟ್ಟಿಸಿರುವಂಥ ಭಗವಂತ ಪರಮಾತ್ಮ ಅಲ್ಲಾನು ನಮ್ಗೆ ಹೇಳ್ಯಾನ, ನಾವೆಲ್ಲರೂ ಮನುಷ್ಯರು ಒಂದೇ ತಾಯಿ ಹೊಟ್ಟಿಲಿಂದ ಹುಟ್ಟಿದವರು. ಆತ್ರಿ ಎಲ್ಲ ನಕ್ಷೆ ಅಂತೂ ಕುಡಿಸಿವಿ, ಇನ್ನೊಂದು ಯಾವ್ದಾರು ಬುದ್ಧಿ ಮಾತು ಹೇಳ್ರಿ ನಾವು ಕೇಳಿ ಹೋಗಿ ಅಂತ ಕೇಳಿದಾಗ ಗುರುಗಳು ಹೇಳಿದ್ರಂತ, ನೀನು ಅಡಿಗೆ ಮಾಡಿ ಏನಪ್ಪ ಅಂತ ಕೇಳಿದ್ರಂತ. ಏನ್ರಿ ಅಡಿಗೆ ಮಾಡಿ ಅಂತ ಕೇಳಿದ್ರೆ, ಇಲ್ರಿ ನಾವು ಬುದ್ಧಿ ಹೇಳಂತ ಹೇಳಕತ್ತಿ, ಬುದ್ಧಿ ಮಾತು ನೀವು ಅಡಿಗೆ ಮಾಡಿ ಅಂತ ಕೇಳಕತ್ತಿರಲ್ಲ ಅಂತ ಕೇಳಿದಾಗ, ಇಲ್ಲಿ ಅಡಿಗೆ ಮಾಡಿಲ್ಲ ಮಾಡಿವ್ರಿ ಎಷ್ಟು ಮಾಡಿ 5 ಕಿಲೋ 10 ಕಿಲೋ ಭಾಳ ಆದ್ರೆ 10 ಕಿಲೋ ಮಾಡೀನಿ. ಅವಾಗ ಹೇಳಿದ್ರಂತ, ಅದೇನು ಅಡಿಗೆ ಮಾಡೋ ಬಗೋನಿ ನೋಡಿಲ್ಲ ಅಂತಾರೆ. ಯಾರು ನೋಡಿನ್ರಿ ಬಗೋನಿ, ಅಡಿಗೆ ಮಾಡೋವಾಗ ಏನು ಮಾಡ್ತಿ ಅಂತ ಕೇಳಿದ್ರಂತ. ಅಡಿಗೆ ಮಾಡುವಾಗ ಆ ದೊಡ್ಡ ಬಗೋನಿ ಇರ್ತೈತಲ್ಲ, ಒಳಗಿಂದ ಸ್ವಚ್ಛಾಗಿ ತಿಕ್ತೀನಿ ರೀ, ಆದ್ರೆ ಮ್ಯಾಗ ಬರೇ ಕೈ ಆಡಿಸ್ಬಿಡ್ತೀನಿ. ಆವಾಗ ಗುರುಗಳು ಹೇಳಿದ್ರಂತ, ಇದ ನಿನಗೊಂದು ಬುದ್ಧಿ ಮಾತಮ್ಮ, ಒಳಗಿಂದ ಮೊದಲು ಸ್ವಚ್ಛಂಗೆ ಮಾಡ್ಕೋ ತೊಳ್ಕೊ, ಆಮೇಲೆ ಮ್ಯಾಗಿನ ಸುಮ್ಮ ಕೈ ಆಡಿಸ್ಕೊಂಡು ನಡಿತೈತಿ. ಇವತ್ತು ನಾವೇನು ಮಾಡಕತ್ತೀರಿ, ಬರೇ ಮ್ಯಾಗಿನ ಮ್ಯಾಗ ಅಷ್ಟ ಸ್ವಚ್ಛ ಮಾಡ್ಕೊಳಕತ್ತಿ, ಒಳಗೆ ಹೆಂಗೈತಿ ಹೊಲಸ ಅದೈತಿ. ಇದರಿಂದ ನಮ್ಗೆ ಫೈದೆ ಆಗೋದಿಲ್ಲ. ಈ ಬುದ್ಧಿ ಮಾತು ಎಲ್ಲಿ ಸಿಗ್ತದಪ್ಪ ಅಂದ್ರೆ ಈ ಧರ್ಮ ಪಂಡಿತರಲ್ಲಿ, ನಮ್ಮಲ್ಲಿ ದೀನ ಧರ್ಮ ಯಾರ ಜೀವನದಲ್ಲಿ ಇರ್ತೈತಿ ಇವು ಮಾತುಗಳು ಸಿಗ್ತಾವ. ಆ ದೀನ ಧರ್ಮ ಯಾರಿರ್ತೈತಿ ಅವ್ರ ಜೀವನದಲ್ಲಿ ಸುಖನೂ ಬರ್ತೈತಿ, ಶಾಂತಿ ನೆಮ್ಮದಿ ಹುಲ್ಲುಸು ಬರ್ಕತ್ತು ಅಲ್ಲ ತಲ ಆ ಪರಮಾತ್ಮ ಭಗವಂತ ಕೆಡ್ತಾನ್ರಿ. ನೋಡ್ರಿ